ಮೀಟ್ರ್ ಬಡ್ಡಿ ದುಡ್ಡು ಯಾವ ಥರ ಅಂದರೆ ನರಕ ತೋರಿಸ್ಬಿಡ್ತು. ನರಕ ಯಾವ ಥರ ತೋರಿಸ್ತಂದ್ರೆ 5 ದಿನ ಟೈಮು, ತಿಂಗಳ ಬಡ್ಡಿನೇ 5. ನಾನು ಲಕ್ಷ್ಮಿ ಗಾಡಿ ಅಂದರೆ ನಂಗೆ ಲಕ್ಷ್ಮಿ ಗಾಡಿ ಇದು 2238. ಏನಕ್ಕಪ್ಪ ಅಂದರೆ ನಾವು ಇರೋವರೆಗೂ ಅದನ್ನು ಮರಿಬಾರ್ದು. ಚೆನ್ನಾಗಿ ನೀರು ಇಟ್ಕೊಂಡು ನಾನು ಗಾಡಿ ಎಲ್ಲ ಬಿಟ್ಬಿಟ್ಟು ಲಾಸ್ ಆಗಿ ಡ್ರೈವರ್ ಕೆಲಸಕ್ಕೆ ಬಂದು ಒಂದು ಮಿನಿಮಮ್ 1.5 2 ವರ್ಷ ಒಂದು ದಿನಾನು ನಾನು ಗಾಡಿ ಓಡಿಸ್ಬೇಕಾರೆ ಕಣ್ಣಾಗಿ ನೀರಿದ್ದ ಗಾಡಿ ಓಡಿಸೇ ಇಲ್ಲ. ಅದು ಕೇಳಲಿಲ್ಲ. ಲಾಸ್ಟಿಗೆ ಟೈಮೆಲ್ಲ ವೇಸ್ಟ್ ಮಾಡ್ಕೊಂಡು ಲಾಸ್ಟಿಗೂ 40 ಲಕ್ಷ ಸಾಲ ಇತ್ತು ಗೊತ್ತಾ ನಂದು. 40 ನನ್ನ ಲೈಫ್ ಜರ್ನಿ ನಾನು ಡಿಪಾರ್ಟ್ಮೆಂಟ್ಗೆ ಬಂದಾಗ ಅನುಭವಿಸಿರೋ ನೋವುಗಳು ಕಷ್ಟಗಳು. ಇವಾಗ ಡ್ರೈವರ್ ಕೆಲಸ ಮಾಡ್ಕೊಂಡು ಬರ್ತಾ ಇದ್ದೀನಿ. ಮುಂದೆ ಏನು ಕೆಪಾಸಿಟಿ ಐತೆ ನಾನು ಮೀರಿಸ್ತೀನಿ, ಕಂತು ಕಟ್ತೀನಿ ಅನ್ನೋ ಇದರಿಂದ ಮಾತ್ರ ಮಾಡ್ರಿ. ಇಲ್ಲ ಅವ್ರು ಮಾಡಿಸ್ಕೊಡ್ತಾರೆ, ಇವ್ರು ಹೇಳ್ತಾರೆ, ಅವ್ರು ಹೇಳ್ತಾರೆ, ಅವ್ರು ಲೋಡ್ ಕೊಡಿಸ್ತಾರೆ, ಏನೂ ಮಾಡಿಲ್ಲ. ನಮ್ಮ ಮಿಸಸ್ ನನ್ನ ಹೆಂಡತಿ ಹೇಳಿದ ಮಾತು ನಾನು ಕೇಳಿದ್ರೆ ಇವತ್ತೆಲ್ಲೋ ಇರ್ತಿದ್ನೇನೋ ಬಿಡಿ. ಅದೀಗ ಆಗೋಯ್ತು, ಕಳೆದೋಗಿದ್ದ ಕ್ಷಣ ಕಳೆದೋಗಿ. ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಮತ್ತೊಂದು ವಿಡಿಯೋಗೆ ಸ್ವಾಗತ. ಮೊದಲನೇದಾಗಿ ಎಲ್ಲರಿಗೂ ಒಂದು ವಿಷಯ ತಿಳಿಸ್ಬೇಕು. ಏನಪ್ಪ ಅಂದರೆ ಮೊನ್ನೆಗೆ ನನ್ನ ಯೂಟ್ಯೂಬ್ ಸಬ್ಸ್ಕ್ರೈಬರ್ ಬಂದ್ಬಿಟ್ಟು 12K ಅಂದರೆ 12,000 ಜನ ಸಬ್ಸ್ಕ್ರೈಬರ್ ಆಗಿದ್ದಾರೆ. ತುಂಬ ಖುಷಿ ಆಯಿತು. 12,000 ಜನ ಸಬ್ಸ್ಕ್ರೈಬರ್ ಕಂಪ್ಲೀಟ್ ಆಗಿದ್ದು ತುಂಬಾ ಖುಷಿ ಆಯಿತು. ಪ್ರತಿಯೊಬ್ಬರಿಗೂ ತುಂಬ ಹೃದಯದ ಧನ್ಯವಾದಗಳು. ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಮುಂದೆ ವಿಡಿಯೋ ಆಗ್ತಾ ಹೋಗೋಕ್ಕೆ ನಮಗೂ ಒಂಥರ ಇಂಟ್ರೆಸ್ಟ್ ಬರುತ್ತೆ. ಬನ್ನಿ, ಈಗ ವಿಡಿಯೋ ಮಾಡೋ ಉದ್ದೇಶ ಏನಪ್ಪ ಅಂದರೆ ನನ್ನ ಲೈಫ್ ಜರ್ನಿ ಪಾರ್ಟ್ 9. ತುಂಬ ನಿನ್ನೆ ಒಂದು ವಿಡಿಯೋ ಹಾಕಿದ್ದೆ, ಅದರಾಗೂ ತುಂಬ ಜನ ಅಣ್ಣ ಪಾರ್ಟ್ 9 ವಿಡಿಯೋ ಹಾಕೋಣ ಅಂತ ಹೇಳಿದ್ರ. ತುಂಬ ಇದರಿಂದ ಇವತ್ತು ಗಾಡಿ ಖಾಲಿ ಮಾಡ್ತಾಯಿದ್ರು. ಫ್ರೀ ಇದ್ದೆ, ಒಂದು ಅರ್ಧ ಗಂಟೆ ವಿಡಿಯೋ ಮಾಡಿಬಿಡೋಣ ಅಂದ್ಬಿಟ್ಟು ಹೇಳಿ ವಿಡಿಯೋ ಮಾಡ್ತಾ ಇದ್ದೀನಿ. ಬನ್ನಿ, ಪಾರ್ಟ್ 9 ವಿಡಿಯೋ ಸ್ಟಾರ್ಟ್ ಮಾಡೋಣ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ವಿಡಿಯೋ ಪಾರ್ಟ್ 8 ಫಸ್ಟಿಂದ 8ವರೆಗೂ ಯಾರು ನೋಡಿಲ್ವೋ ಅವರೆಲ್ಲ ಹೋಗಿ ನನ್ನ ಯೂಟ್ಯೂಬ್ ಟೈಟಲಲ್ಲಿ ಕೆಳಗಡೆ ಶಂಕರ್ ಲಕ್ಷ್ಮಿ ಅಂತ ಇರುತ್ತೆ, ಅಲ್ಲಿ ಹೋಗಿ ಕ್ಲಿಕ್ ಮಾಡಿದ್ರೆ ಪ್ರತಿಯೊಂದು ವಿಡಿಯೋನೂ ಬರುತ್ತೆ. ಅದ್ರಾಗಿರುತ್ತೆ, ಸರ್ಚ್ ಮಾಡಿ ನೋಡ್ಕೊಳ್ಳಿ. ಆಮೇಲೆ ನಮ್ಮ ಚಾನಲ್ನ ಯಾರು ಫಸ್ಟ್ ಹೊಸ್ದಾಗಿ ನೋಡ್ತಾ ಇರೋ ಅವರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಸಪೋರ್ಟ್ ಮಾಡಿ. ಪಾರ್ಟ್ 9 ವಿಡಿಯೋ ಸ್ಟಾರ್ಟ್ ಮಾಡೋಣ. ಪಾರ್ಟ್ 8 ಎಲ್ಲಿಗೆ ಎಂಡ್ ಮಾಡಿದ್ದು ಅಂದರೆ ಲಾಕ್ಡೌನ್ ಶುರುವಾಯಿತು, ಅವಾಗ ಎಂಡ್ ಆಯಿತು. ಲಾಕ್ಡೌನ್ ಯಾವಾಗ ಸ್ಟಾರ್ಟ್ ಆಯಿತು ಅವಾಗ ನಂದು ಅಲ್ಲಿಗೆ ನಿಲ್ಲಿಸಿದ್ದೆ. ಮುಂದೆ ಏನಾಯ್ತು ಏನಂತೇನು ಹೇಳಿಲ್ಲ. ಬರೀ ಮುಂದೆ ಏನಾಯಿತು ಅಂತ ಹೇಳಿದ್ರೆ, ಲಾಕ್ಡೌನಲ್ಲಿ ನಾವು ಮನೇಲಿ ಕೂತ್ಕೊಂಡಿದ್ವಲ್ಲ, ಎಲ್ಲ ಲಾಕ್ಡೌನ್ ಆದಾಗ ಮನೇಲಿ ಕೂತ್ಕೊಂಡು ಲೆಕ್ಕ ಮಾಡಿದಾಗ ನಂದು ಟೋಟಲ್ ಸಾಲ 40 ಲಕ್ಷ ಬಂದಿತ್ತು. ಅಷ್ಟೊತ್ತೊಳಗಾಗಿ ನೀವು ತಿಳ್ಕೊಳ್ಳಿ, 40 ಲಕ್ಷ ಸಾಲ, ಟೋಟಲ್ ಸಾಲ. ಏನು ಮಾಡೋದು ಏನು ಬಿಡೋದು ಒಂದು ಗೊತ್ತಿಲ್ಲ, ತಲೆ ಕೆಟ್ಟೋಯ್ತು. ಆಮೇಲೆ ಕೂತ್ಕೊಂಡು ಯೋಚನೆ ಮಾಡಿದ್ವಿ. 2013ರಲ್ಲಿ 12ರಲ್ಲಿ ಕೈಯಲ್ಲಿ 1.5 ಲಕ್ಷ ದುಡ್ಡು ಮಡಿಕೊಂಡು ಕ್ಯಾಶ್ ಮಡಿಕೊಂಡಿದ್ವಿ, ಆರಾಮಾಗಿದ್ವಿ. 2013 ಜನವರಿಯಲ್ಲಿ ಗಾಡಿ ತಗೊಂಡಿದ್ದು ನಾನು. ಅಲ್ಲಿಗೆ 2020 ಲಾಕ್ಡೌನ್ ಬಂದಿತ್ತು. ಅಲ್ಲಿಗೆ 7 ವರ್ಷ ಹೀನಾಯವಾಗಿ ಟೈಮ್ ವೇಸ್ಟ್ ಮಾಡಿದ್ದೀನಿ ಅಷ್ಟೇ. ಮತ್ತೆ 40 ಲಕ್ಷ ಸಾಲ ಓದ್ತಿದ್ದೀನಿ. ತಿಳ್ಕೊಳ್ಳಿ, ಟೈಮ್ ಎಷ್ಟು 40 ಲಕ್ಷ ಸಾಲ ಮೈ ಮೇಲೆ ಮಾಡ್ಕೊಂಡು ಗಾಡಿ ಹಾಕಿದ್ದು ಉದ್ದೇಶ ಹಿಂಗಾಯ್ತು. ಆಮೇಲೆ ಲಾಕ್ಡೌನಲ್ಲಿ ಏನಾಯ್ತು, ಇನ್ನೇನು ಮಾಡೋದು ಆಗಲ್ಲ, 40 ಲಕ್ಷ ಸಾಲ ಐತಲ್ಲ, ಏನು ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಗಾಡಿ ಬಿಡ್ಸೋಕ್ಕಾಗಲಿಲ್ಲ. ನಮ್ಮ ಕೈಯಲ್ಲಿ ಯಾರು ದುಡ್ಡು ಕೊಡ್ತೀನಿ ಅಂತ ಹೇಳಿದವನು ಅವನು ದುಡ್ಡು ಕೊಟ್ಟಿಲ್ಲ. ಆಮೇಲೆ ಇಲ್ಲಿ ಇರೋ ಕಾಸನ್ನ ಕಂತಾಕ್ಬಿಟ್ಟು ಅದನ್ನು ಖಾಲಿ ಮಾಡ್ಕೊಂಬಿಟ್ಟಿದ್ದೀವಿ. ಏನು ಮಾಡೋದು? ನಾನು ಪಾರು ಅಣ್ಣ ಯಪ್ಪ, ಅದು ಬೇರೆ ಆಗೋಗ್ಬಿಡೈತೆ. ಏನು ಮಾಡೋದು ಅಂದ್ಬಿಟ್ಟು ಸರಿ ಅಂದ್ಬಿಟ್ಟು ಲಾಕ್ಡೌನ್ ಒಂದು 7-8 ದಿನ ಆದಮೇಲೆ ಕೆಲವೊಂದು ಗಾಡಿಗಳು ಪರ್ಮಿಷನ್ ಕೊಟ್ಟರು, ಗಾಡಿ ಓಡಿಸೋಕ್ಕೆ ಪರ್ಮಿಷನ್ ಕೊಟ್ಟರು. ಆವಾಗ ನಮ್ಮ ವೈಟಿ ಅಲ್ಟ್ರಾ ಗಾಡಿ ತಗೊಂಡು 2 ಟ್ರಿಪ್ಪು ಬಿಜಾಪುರ MT ಹೋಗಿ, ಇಲ್ಲಿಂದ ಬಿಜಾಪುರ ಖಾಲಿ ಹೋಗಿ ಬೆಂಗಳೂರಿಂದ ಈರುಳ್ಳಿ ತುಂಬ್ಕೊಂಬರೋದು ಸಿಂದಗಿಯಿಂದ 2 ಟ್ರಿಪ್ ಹೊಡೆದ್ವಿ. ಒಳ್ಳೆ ಬಾಡಿಗೆ, ಅಪ್ ಆ್ಯಂಡ್ ಡೌನ್ ಬಾಡಿಗೆ ಕೊಡೋರು, ಒಳ್ಳೆ ಬಾಡಿಗೆ ಇತ್ತು. ಆ ಟೈಮಲ್ಲಿ ನಾನು ಗಾಡಿ ಎದ್ಬಿಟ್ಟಿದ್ರೆ 7-8 ತಿಂಗಳಲ್ಲಿ ಇದ್ದಿದ್ದ ಬಾಡಿಗೆಗೆ ನಾನು ಇದ್ದಿದ್ದ ಕಮಿಟ್ಮೆಂಟ್ ಎಲ್ಲ ಅರ್ಧಂಬರ್ಧ ತೆಗೆದುಬಿಡ್ಬೋದಾಯ್ತು. ಏನು ಮಾಡೋಕ್ಕಾಗ್ತೀರಾ? ನಮ್ಮ ಟೈಮು ಚೆನ್ನಾಗಿರಲಿಲ್ಲ, ಗಾಡಿ ಬಿಡಿಸ್ಕೊಳಕ್ಕಾಗಲಿಲ್ಲ, ಹಿಂಗೆಲ್ಲ ಆಗ್ಬಿಡ್ತಲ್ಲ. ಸರಿ ಇನ್ನೇನು ಮಾಡೋದು ಅಂದ್ಬಿಟ್ಟು 2 ಟ್ರಿಪ್ ಹೊಡೆದೆ. 2 ಟ್ರಿಪ್ ಹೊಡೆದು 3ನೇ ಟ್ರಿಪ್ಪು ನೆಲಮಂಗಲ ಹೋಗ್ಬೇಕಂತ, ನೆಲಮಂಗಲ 1ನೇ ಟ್ರಿಪ್ ಇರಬೇಕು ಕರೆಕ್ಟ್. 1 ಟ್ರಿಪ್ ಹೊಡೆದೆ. 2ನೇ ಟ್ರಿಪ್ ಹೋಗೋಕ್ಕೆ ನೆಲಮಂಗಲದಲ್ಲಿ ನಿಂತಿದ್ದೆ. ನಮ್ಮ ಹಳೆ ಒಂದು SMP ಗೌಡ್ರು ಇದಾರಲ್ಲ, ನಮ್ಮ ಅಂಬಾರಿ ಓನರು, ಅವ್ರು ಸಿಕ್ಕರು. ಅವ್ರು ಮಾತಾಡ್ಸಿರು, ಏನಪ್ಪ ಗಾಡಿ
ಏನಪ್ಪ ಗಾಡಿ ಬಿಡಿಸ್ಕೊಂಡ ಏನು ಎತ್ತ ಅಂತ ಕೇಳಿದ್ರು. ಇಲ್ಲ ಅಣ್ಣ ಈ ಥರ ಆಗೋಗ್ಬಿಡ್ತು, ಅವ್ರು ಯಾರೋ ನಂಬ್ಕೊಂಡು 40,000 ಹಾಕಿ ಅವ್ರು ಲಾಸ್ ಮಾಡಿಬಿಟ್ರು, ಇತ್ತಾಗಿ ಫೈನಾನ್ಸ್ ಕಟ್ಬಿಟ್ಟು 1,20,000 ಇಲ್ಲಿ ಹೊಂಟೋಗ್ಬಿಡ್ತು, ದುಡ್ಡು ಬೇರೆ ಇಲ್ಲ ಅಣ್ಣ, ಎಲ್ಲ ಇದಾಗ್ಬಿಡೈತೆ, ಮತ್ತು ಬಂದು ಗಾಡಿ ಯಾರೋ ಓಡಿಸ್ಕೊಳ್ತಲ್ವಾ ಅಂತ ಹೇಳಿದ್ರು. ಸರಿ ಆಯ್ತಣ್ಣ, ಇದು ಗಾಡಿ ಈರುಳ್ಳಿಗೆ ಹೋಗ್ತಾ ಇದ್ರಿ, ಈ ಟ್ರಿಪ್ ಹೋಗ್ಬಿಟ್ಟು ಬಂದು ಬಿಜಾಪುರ ಹೋಗಿ ಬಂದು ಖಾಲಿ ಮಾಡಿ ನಿಸ್ಬಿಟ್ಟು ಬತ್ತೀಣ ಅಂತ ಹೇಳ್ಬಿಟ್ಟು 2ನೇ ಟ್ರಿಪ್ಪು ನಮ್ಮ ಅಲ್ಟ್ರಾದಲ್ಲಿ ವೈಟಿಯಲ್ಲಿ ಬಿಜಾಪುರ ಹೋಗಿ ಸಿಂದಗಿ ಹೋಗಿ ಈರುಳ್ಳಿ ತುಂಬ್ಕೊಬಂದು ನಿಲ್ಲಿಸ್ಬಿಟ್ಟು ಮತ್ತೆ ಅವ್ರಿಗೆ ಹೇಳ್ಬಿಟ್ಟು ಗಾಡಿ ಅವ್ರು ಬಿಟ್ಬಿಟ್ಟು ಈ ಗಾಡಿಗೆ ಬಂದೆ ನಮ್ಮ ಅಂಬಾರಿ SMP ಕಂಪ್ನಿಗೆ. SMP ಕಂಪ್ನಿಗೆ ಬಂದಾಗ ಫಸ್ಟ್ ಟೈಮು 12 ವೀಲ್ ಕೊಟ್ರು ನನಗೆ. 12 ವೀಲ್ ಫೋಟೋ ಇಲ್ಲ ಹಾಕ್ತೀನಿ ನೋಡಿ. ನಮ್ಮ ಅಂಬಾರಿಗಿಂತನೂ ಲಕ್ಷ್ಮಿ ಗಾಡಿ ಅಂದರೆ ನಂಗೆ ಲಕ್ಷ್ಮಿ ಗಾಡಿ ಇದು 2238. ಏನಕ್ಕಪ್ಪ ಅಂದರೆ ನಾವು ಇರೋವರೆಗೂ ಅದನ್ನು ಮರಿಬಾರ್ದು, ಯಾಕಂದರೆ ಅದ್ರಾಗ ಅನ್ನ ತಿಂದಿದ್ದೀವಿ ಅಂದರೆ ಅದನ್ನು ನಾವು ಯಾವತ್ತೂ ಗಾಡಿನ ಮರಿಬಾರ್ದು. ಅಷ್ಟು ಟ್ರಿಪ್ ಮಾಡಿಕೊಟ್ಟೈತೆ, ಅಷ್ಟು ದುಡ್ಡು ಮಾಡಿಕೊಟ್ಟೈತೆ. ಸ್ಟಾರ್ಟಿಂಗಲ್ಲಿ ನನ್ನ ಕಮಿಟ್ಮೆಂಟ್ಸ್ ಹೆಂಗಿತ್ತಂದರೆ ತಿಂಗಳಿಗೆ 65,000 ರಿಂದ 70,000 ಕಂಪಲ್ಸರಿ ಬೇಕೇ ಬೇಕು. ಅದ್ರಾಗ ನಂದು ಒಂದು ತಿಂಗಳು 40,000 ಉಳಿದ್ರೆ ಈಗ ಒಂದಿಬ್ಬರು 3 ಕೊಡ್ತಿರ್ಲಿಲ್ಲ. ಆ ಥರ ಇಲ್ಲ ಸೈಡಲ್ಲಿ ಹಾಕ್ತೀನಿ ನೋಡಿ ಸ್ಕ್ರೀನ್ಶಾಟು. ಒಂದೊಂದು ತಿಂಗಳು 45,000 ಆಗೋದು ಅವ್ರಿಗೆ ಕಟ್ತಿದ್ದೆ, ಒಂದೊಂದು ತಿಂಗಳು 60,000 ಆಗೋದು ಎಲ್ಲರೂ ಕಟ್ತಿದ್ದೆ. ಒಬ್ರಿಗೂ ಈ ತಿಂಗಳು ಪೆಂಡಿಂಗ್ ಇಟ್ಟರೆ ಮುಂದಿನ ತಿಂಗಳು ಇನ್ನೊಬ್ರು ಪೆಂಡಿಂಗ್ ಇಟ್ಟು ಇವ್ರು ಕ್ಲಿಯರ್ ಮಾಡ್ತಿದ್ದೆ. ಆ ಥರ ಮಾಡ್ಕೊಂಡು ಸಾಲಗಳು ಕ್ಲಿಯರ್ ಮಾಡ್ಕೊಂಡು ಬಂದಿದ್ದು. ಒಟ್ಟಿನಲ್ಲಿ ನನಗೆ ಲಕ್ಷ್ಮಿ ಗಾಡಿ ಅಂದರೆ ದುಡ್ಡು ಕೊಡ್ತು ಅಂದರೆ ಆಮೇಲೆ 2 ವರ್ಷನೂ 2.5 ವರ್ಷ ಒಂದ್ಮೇಲೆ ಫೋನ್ ಬರ್ತೈತೆ, ಲೋಡ್ಗಾರ ಒಪ್ಕೊಂಬಿಟ್ಟಿದ್ದಾರೆ. 2.5 ವರ್ಷ ಏನು ಮಾಡಿದೆ, ಆ ಗಾಡಿ ಚೆನ್ನಾಗಿ ದುಡಿದೆ, ಚೆನ್ನಾಗಿ ಓಡ್ತಿತ್ತು. ಆಮೇಲೆ ಇದ್ದಕ್ಕಿದ್ದಂಗೆ ಏನಪ್ಪ ಆಯ್ತು ಅಂದರೆ ನಮ್ಮ ಕಂಟಿನ್ಯೂ ಫೈನಾನ್ಸ್ಗೆ ಒಂದು ಬಾಸ್ ಗಾಡಿ ಕೊಟ್ಟಿದ್ನಲ್ಲ, ಅಪ್ಸೈಡ್ ಆಗಿದ್ದ ಗಾಡಿನ ನಾನು ಕಂಟಿನ್ಯೂ ಫೈನಾನ್ಸ್ ಕೊಟ್ಟಿದ್ದೆ, ರೆಡಿ ಮಾಡಿಸ್ಬಿಟ್ಟು ಈ ಫೋನ್ ರಿಸೀವ್ ಮಾಡಿ ಮಾತಾಡ್ಬಿಟ್ಟು ಇಲ್ಲಾಂದ್ರೆ ಬೇಜಾರು. ಲೋಡು ಒಪ್ಕೊಂಬಿಟ್ಟಿದ್ದಾರೆ. ಅವ್ರು ಬೇರೆ ಪಾರ್ಟಿ ಫೋನ್ ಮಾಡ್ತಾರೆ, ಗಾಡಿ ಬಂದಿಲ್ಲ ಅಂತೇಳಿ. ಬರ್ತೀನಣ್ಣ ಅಂತ ಹೇಳಿದೆ. ಬರ್ರಿ ಇನ್ನೂ ಗಾಡಿ ಖಾಲಿ ಆಗಬೇಕು, ಖಾಲಿ ಆಗಲಿ ಎಷ್ಟೊತ್ತಾಗಲಿ ನಮ್ಮ ವಿಡಿಯೋ ಕಂಪ್ಲೀಟ್ ಮಾಡ್ಕೊಂಬಿಡೋಣ. ಆಮೇಲೆ ಏನಾಗೋಯ್ತು, ನಾನು ಕಂಟಿನ್ಯೂ ಫೈನಾನ್ಸ್ ಕೊಟ್ಟಿದ್ನಲ್ಲ ಒಬ್ಬರಿಗೆ, ನಮ್ಮ ಫ್ರೆಂಡ್ ನಮ್ಮೂರವ್ರಿಗೆ. ಅವ್ರು ಏನು ಮಾಡಿಬಿಟ್ಟಿದ್ರು, ಒಂದು 5-6 ತಿಂಗಳೇನೋ ಓಡಿಸ್ಬಿಟ್ಟು ಅವ್ರ ಕಡೆನೂ ಒಂದ್ಸಲಿ ಅಪ್ಸೈಡ್ ಆಯ್ತು ಗಾಡಿ. ಅವ್ರ ಕಡೆನೂ ಒಂದ್ಸಲಿ ಅಪ್ಸೈಡ್ ಆದಾಗ ಏನು ಮಾಡಿಬಿಟ್ರು, ಗಾಡಿ ತಗೊಂಡೋಗಿ ರೆಡಿ ಮಾಡಿ ಫೈನಾನ್ಸ್ ಬಿಟ್ಬಿಟ್ಟಿದ್ರು. ಅವರು ಶೋರೂಮ್ ಫೈನಾನ್ಸ್ ಮೇಲೆ ಬಿಟ್ಬಿಟ್ಟಿದ್ರು ಕಂತು ಕಡ್ದೇನೆ. ಆ ಫೈನಾನ್ಸಿಂದ ನೋಟಿಸ್ ಬಂತು ನನಗೆ. ಫೈನಾನ್ಸಿಂದ ನೋಟಿಸ್ ಏನಿತ್ತಪ್ಪ ಅಂದರೆ, ನಿಮ್ಮದು ಗಾಡಿ ಈ ಥರ ಸೀಸ್ ಮಾಡಿಕೊಂಡು ಗಾಡಿ ಮಾರಾಕಿದ್ದೀವಿ, ಈ ರೇಟಿಗೆ ಸೇಲ್ ಆಗಿದೆ, ನೀವು ಇಷ್ಟು ಕಂತು ಕಟ್ಟಿದ್ದೀರಾ, ಇನ್ನೂ 6 ಲಕ್ಷ ಡಿಫ್ರೆನ್ಸ್ ಅಮೌಂಟು ಬರಬೇಕು, ನಮಗೆ ಕಟ್ಟಬೇಕು, ಇಲ್ಲ ಅಂದರೆ ನಾವು ಕೇಸ್ ಹಾಕ್ತೀವಿ ಅಂತೇಳಿ ನೋಟಿಸ್ ಬಂತು. ಸರಿ ಏನು ಮಾಡೋದು ಅಂದ್ಬಿಟ್ಟು ನಮ್ಮ ಓನರ್ನೆಲ್ಲ ವಿಚಾರಿಸಿದಾಗ, ಸರಿ ನಾನು ಮಾತಾಡಿಸ್ತೀನಿ, ಶ್ರೀರಾಮ ಫೈನಾನ್ಸ್ ಅಲ್ವಾ, ನಾನು ಮಾತಾಡಿಸ್ತೀನಿ ಹಂಗಂತೇಳಿ ಯಾರನ್ನೋ ಒಂದು 4-5 ಜನ ನಮ್ಮ ಫ್ರೆಂಡ್ಗಳನ್ನೆಲ್ಲ ಹಿಡಿದು ಎಲ್ಲ ಮಾತಾಡಿಸಿ 1,60,000 ರೂಪಾಯಿಗೆ ಸೆಟ್ಲ್ಮೆಂಟ್ ಮಾಡಿದ್ವಿ. ಆ ಥರ ಮಾಡ್ಬೋದು. 6 ಲಕ್ಷ ಇರೋದನ್ನ 1,60,000 ರೂಪಾಯಿಗೆ ಸೆಟ್ಲ್ಮೆಂಟ್ ನಮ್ಮ ಕೈಲಿ ಇಲ್ಲಪ್ಪ, ನಮ್ಮ ಕೈಲಿ ಆಗೋದೇ ಇಲ್ಲ, ಕಟ್ಟಕ್ಕೆ ಅದು ಲಾಸ್ ಆಗಿ ಗಾಡಿ ಬಿಟ್ಟಿರೋದಂತ ಏನೇನೋ ಹೇಳಿ ಅದೇನಾಗ್ಬಿಟ್ಟಿತ್ತು ಅಂದರೆ ಗ್ಯಾರಂಟ್ರಿಗೂ ನೋಟಿಸ್ ಹೋಗ್ಬಿಟ್ಟಿತ್ತು. ಗ್ಯಾರಂಟ್ರಿ ಗಾಡಿನೂ ಶ್ರೀರಾಮ ಫೈನಾನ್ಸಲ್ಲಿ ಇತ್ತು. ಅವ್ನು ಲೋನ್ ಎಲ್ಲ ಕ್ಲಿಯರ್ ಆದ್ರೂ ಅವ್ನಿಗೆ NOC ಕೊಡ್ತಿರ್ಲಿಲ್ಲ. ಅವ್ನು ಬೇರೆ ಗಲಾಟೆ ಮಾಡ್ತಿದ್ದೆ ಇತ್ತಾಗಿ, ಹಂಗೆ NOC ಕೊಡ್ತಾ ಇಲ್ಲ, ನಾನು ಗ್ಯಾರಂಟ್ರಿ ಹಾಕಿದ್ದೀನಿ, ನನಗೆ ಅದೇನೈತೆ ಕ್ಲಿಯರ್ ಮಾಡಿಕೊಡು ಅಂತ ಅವ್ನು ಬೇರೆ ಕ್ಲಿಯರ್ ಮಾಡಿಕೊಡ್ತಿದ್ದ. ಇಲ್ಲ ಅಂದರೆ ಇನ್ನೂ ಕಡಿಮೆ ಮಾಡ್ಬೋದು ನಾವು. ಆದರೆ ಏನು ಮಾಡ್ತೀರಾ, ಪ್ರೆಸರ್ ಇರೋದ್ರಿಂದ 1,60,000 ರೂಪಾಯಿಗೆ ಸೆಟ್ಲ್ಮೆಂಟ್ ಮಾಡಿದ್ವಿ. ಆಮೇಲೆ ಆ ದುಡ್ಡು ಬೇಕಲ್ಲ ನಮ್ಮ ಹತ್ರ. ನಂದು ಕಮಿಟ್ಮೆಂಟ್ ಹೆಂಗಾಯ್ತು ಅಂದರೆ ದುಡಿಯೋದು ಅವತ್ತಿಂದ ಅವತ್ತಿಗೆ ಕ್ಲಿಯರು. ಇನ್ನು ಮನೆ ಗಿನ ಎಲ್ಲ ನೋಡ್ಕೊಂಡು, ನಮ್ಮ ಮನೆ ಮೇಂಟೆನೆನ್ಸ್ ಎಲ್ಲ ನೋಡ್ಕೊಂಡು ನಂದು ಏನು ಉಳಿತಾ ಇಲ್ಲ. ಇನ್ನೂ ಕೈಯಿಂದ ಇನ್ನೂ ಸಾಲಗಾರಿಗೆ ಒಬ್ಬೊಬ್ರಿಗೆ ಪೆಂಡಿಂಗ್ ಇದ್ದೇ ಇರ್ತವೆ. ಇನ್ನು ಇದ್ರಾಗ ಏನು ಮಾಡೋದು, ಇದು ಬೇರೆ ಬಂತಲ್ಲ, ಈಗ ಕ್ಲಿಯರ್ ಮಾಡಿ ಕೊಡಲೇಬೇಕು. ಅವ್ನು ನಮ್ಮ ಕಷ್ಟಕ್ಕೆ ನಮ್ಮ ಟೈಮಿಗೆ ಅವ್ನು ಸೈನ್ ಹಾಕವನೆ, ಈಗ ನಾನು ಕ್ಲಿಯರ್ ಮಾಡಿ ಕೊಡಲೇಬೇಕು ಅಂದ್ಬಿಟ್ಟು ತಿರ್ಗಾ ಎಲ್ಲ ಸಾಲ ಮಾಡೋಕೆ ಓಡಾಡಿ ಅರ್ಜೆಂಟು. ಅದು ಮಂತ್ ಎಂಡ್ ಬೇರೆ, ಮಂತ್ ಎಂಡಲ್ಲೇ ಅವ್ರು ಕೇಸ್ ಹಾಕೋದು, ಮಾರ್ಚ್ ತಿಂಗಳಲ್ಲೇ ಕೇಸ್ ಹಾಕೋದು, ನಿಮಗೆ ನೋಟಿಸ್ ಎಲ್ಲ ಕಳ್ಸೋದು. ಸರಿ ಇನ್ನೇನು ಅರ್ಜೆಂಟ್ ಬೇರೆ ಐತೆ, ಎಲ್ಲ ಟೈಮ್ ಇಲ್ಲ ಅಂದ್ಬಿಟ್ಟು ಏನೇನೋ ಮಾಡಿ 7% ನಂಗೆ ಮೀಟ್ರ್ ಬಡ್ಡಿ, 7 ರೂಪಾಯಿ ಬಡ್ಡಿ ಹಂಗೆ ಮೀಟ್ರ್ ಬಡ್ಡಿಗೆ 1 ಲಕ್ಷ ರೂಪಾಯಿ ಕೇಳಿದ್ವಿ, ತಗೊಂಡ್ವಿ. ನಮಗೆ ಇನ್ನೂ 60,000 ಎಲ್ಲೆಲ್ಲ ಕೇಳಿದ್ವಿ. ನಮ್ಮ ಬೆಟ್ಟಗೌಡರು ಒಂದು 20,000 ಕೊಟ್ಟರು, ನಮ್ಮ ಓನರ್ ಒಂದು 10,000 ಕೊಟ್ಟರು, 30,000 ಆಯ್ತು. ಇನ್ನು 30,000 ಅರೇಂಜ್ ಮಾಡಿದ್ವಿ, ಎಲ್ಲೆಲ್ಲೂ ಅರೇಂಜ್ ಆಗಲಿಲ್ಲ. ಸರಿ ಇನ್ನೇನು ಮಾಡೋದು ಅಂದ್ಬಿಟ್ಟು ಮತ್ತೆ ಅವ್ರಿಗೆ ಹೇಳಿ ಇನ್ನೂ 30,000 ಇಸ್ಕೊಂಡ್ವಿ. 1.30 ಇಸ್ಕೊಂಡ್ವಿ. 1.30 7 ರೂಪಾಯಿ ಹಂಗೆ ಬಡ್ಡಿ ತಗೊಂಡು ಒಂದು ತಿಂಗ್ಳಿಗೆ ಬಡ್ಡಿ 9,700 ರೂಪಾಯಿ ಏನೋ ಬಡ್ಡಿ ಬರುತ್ತೆ. ಅವ್ರಿಗೆ ಬಡ್ಡಿ ಕಟ್ಟಬೇಕು. ತಗೊಂಡು ಅದೆಲ್ಲ ಕಟ್ಟಿ ಅವನು ಕ್ಲಿಯರ್ ಮಾಡಿಕೊಟ್ವಿ. ಯಾವುದು CCನೂ ಬಂತು, ಎಲ್ಲ ಕ್ಲಿಯರೆನ್ಸ್ ಲೆಟ್ರೆಲ್ಲ ಬಂತು. ತಗೊಂಡಿದ್ದು ಬಡ್ಡಿ ದುಡ್ಡು, ಮೀಟ್ರ್ ಬಡ್ಡಿ ದುಡ್ಡು ಯಾವ ಥರ ಅಂದರೆ ನರಕ ತೋರಿಸ್ಬಿಡ್ತು. ನರಕ ಯಾವ ಥರ ತೋರಿಸ್ತಂದ್ರೆ 5 ದಿನ ಟೈಮು, ತಿಂಗಳ ಬಡ್ಡಿನೇ 5 ದಿನ ಟೈಮು. 5 ದಿನದೊಳಗಾಗಿ ನೀನು ಬಡ್ಡಿ ಕಟ್ಟಬೇಕು. ಆ ಡೇಟ್ 25ನೇ ತಾರೀಕು ತಗೊಂಡಿದ್ದು, 25ನೇ ತಾರೀಕು ಬಡ್ಡಿ ಕಟ್ಟಬೇಕು. 1ನೇ ತಾರೀಕು ಬಂದರೆ 1ನೇ ತಾರೀಕು ಒಳಗಾಗಿ ಕಟ್ಟಬೇಕು ಬಡ್ಡಿ.
ಇಲ್ಲ 1ನೇ ತಾರೀಕು ಕಳೀತಾ 2ನೇ ತಾರೀಕು ಬೆಳಗ್ಗೆ ಆ ಬಡ್ಡಿ ದುಡ್ಡನ್ನ ಅಸಲಿಗೆ ಆ್ಯಡ್ ಮಾಡ್ತಾರೆ. ಅಸಲಿಗೆ ಆ್ಯಡ್ ಮಾಡಿಬಿಟ್ಟು ಅದನ್ನ ಬಡ್ಡಿ ಕಟ್ಟಬೇಕು. 1 ತಿಂಗಳು ಕಟ್ಟದೆ ಬಡ್ಡಿ 2ನೇ ತಿಂಗಳು ಕಟ್ಟಕ್ಕಾಗಲಿಲ್ಲ. ಯಾಕಂದ್ರೆ ನನ್ನ ಕಮಿಟ್ಮೆಂಟ್ಗಳು ಹಂಗೆ ಒಬ್ಬರಿಗೊಬ್ರು ಪೆಂಡಿಂಗ್ ಇಕ್ಲೇಬೇಕು, ಏನೋ ಮಾಡಬೇಕು. 2ನೇ ತಿಂಗಳು ಕಟ್ಟಕ್ಕಾಗಿಲ್ಲ. ಈ 9,700 ರೂಪಾಯಿ ಬಡ್ಡಿಗೆ ಆ್ಯಡ್ ಆಗ್ಬಿಡ್ತಾವೆ. 1.30 ತಗೊಂಡಿದ್ದು ಇದು 9,700, ಅಲ್ಲಿಗೆ 1.39,700 ಆಗೋಯ್ತು ಅಸಲು. ಈಗ 1.39,700ಕ್ಕೆ ನಾನು ಬಡ್ಡಿ ಕಟ್ಟಬೇಕು. ಎಕ್ಸಾಂಪಲ್ 1.40ಕ್ಕೆ ಅಂತ ತಿಳ್ಕೊಳ್ಳಿ, ಒಂದು 300 ರೂಪಾಯಿ ತಾನೆ, 1.40ಕ್ಕೆ ಬಡ್ಡಿ. ಅವಾಗ 1.40ಕ್ಕೆ ಬಡ್ಡಿ ನೆಕ್ಸ್ಟ್ ತಿಂಗಳು 10,500 10,200 ರೂಪಾಯಿ, 10,500 ಆಯ್ತು. ನೆಕ್ಸ್ಟ್ ತಿಂಗಳು ಕಟ್ಟೆ, ಆ ನೆಕ್ಸ್ಟ್ ತಿಂಗಳು ಮತ್ತೆ ಕಟ್ಟಕ್ಕಾಗಲಿಲ್ಲ. ತಿರ್ಗಾ ಆ 10,500 ಅಸ್ಲಿಗೆ ಸೇರಿ 1.5 ಆಗ್ಬಿಡ್ತು ಅಸ್ಲು. ಈಗ 1.5ಗೆ ಬಡ್ಡಿ ಕಟ್ಟಬೇಕು. ಈ ತರ ಸಾಕಾಗ್ಬಿಡ್ತು. ನಾವು ಗಾಡಿ ಓಡಿಸೋ ಕಷ್ಟಪಟ್ಟು ಎಷ್ಟು ಓಡಿಸ್ತೀರಾ ಗಾಡಿನ, ರಾತ್ರಿ ಹಗಲು ನಿದ್ದೆಗೆಟ್ಟು. ಈ ರೀಸೆಂಟ್ ಡ್ರೈವರು ಒಂದು 5 ವರ್ಷ 10 ವರ್ಷ ಸರ್ವಿಸ್ ಆದ್ರೂ ಪರವಾಗಿಲ್ಲ, 20, 24, 25 ವರ್ಷ ಆಗ್ಬಿಡೈತೆ. ನೀ ಎಷ್ಟು ಓಡಿಸ್ಬೇಕು ಹೇಳೋ, ರಾತ್ರಿ ಹಗಲು ಅನ್ಕೊಂಡು ಗಾಡಿ ಓಡ್ಸಕ್ಕಾಗ್ತಿಲ್ಲ. ಜನಗಳು ಹಾಡಕ್ಕೆ ಬೇರೆ ಅಷ್ಟೆಲ್ಲ ಗಾಡಿ ಮಾಡ್ಕೊಂಡಿದ್ದಾನು, ಲಾಸ್ ಆಗಿ ಡ್ರೈವರ್ ಕೆಲಸಕ್ಕೆ ಬಂದವನಂತ ನೆನೆಸ್ಕೊಂಡು ಕೆಲವೊಂದು ಟೈಮ್ಗಳು ಓನರ್ಗಳು ಹೇಳೋ ಮಾತುಗಳು ನೆನೆಸ್ಕೊಂಡು ಚೆನ್ನಾಗಿ ನೀರು ಇಟ್ಕೊಂಡು ನಾನು ಗಾಡಿ ಎಲ್ಲ ಬಿಟ್ಬಿಟ್ಟು ಲಾಸ್ ಆಗಿ ಡ್ರೈವರ್ ಕೆಲಸಕ್ಕೆ ಬಂದು ಒಂದು ಮಿನಿಮಮ್ 1.5 2 ವರ್ಷ ಒಂದು ದಿನಾನು ನಾನು ಗಾಡಿ ಓಡಿಸ್ಬೇಕಾರೆ ಕಣ್ಣಾಗಿ ನೀರಿದ್ದ ಗಾಡಿ ಓಡಿಸೇ ಇಲ್ಲ ನಾನು. ನೆನೆಸ್ಕೊಂಡು ಅಳ್ತಾ ಓಡಿಸೋದು ಗಾಡಿನ. ಹಿಂಗೆ ಆಗೋಯ್ತಲ್ಲ, ಏನು ಮಾಡಿದ್ವಿ, ಎಲ್ಲಿ ಮಿಸ್ಟೇಕ್ ಆಯಿತು, ಯಾವ ಥರ ಮಾಡ್ಕೊಂಬಿಟ್ಟಿವಿ ನಾವು. ಲೈಫು ನೀವು ತಿಳ್ಕೊಬೋದು. 7 ವರ್ಷ ಟೈಮ್ ವೇಸ್ಟು, 40 ಲಕ್ಷ ಸಾಲ ತಲೆ ಮೇಲೆ. ಎಲ್ಲಿ ಟೈಮ್ ಇದು ಮಾಡಿಬಿಟ್ಟಿವಿ ನಾವು. ಈಗ ಗಾಡಿ ಓಡಿಸಿ ನಾವು ಸಾಲ ಮಾಡ್ಕೊಂಡಿಲ್ಲ, 7 ವರ್ಷ ಟೈಮ್ ವೇಸ್ಟ್ ಮಾಡ್ರೂ ಪರವಾಗಿಲ್ಲ. ಸಾಲ ಮಾಡ್ಕೊಂಡಿಲ್ಲ ಅಂದರೆ ಏನೋ ಪರವಾಗಿಲ್ಲ. ಈ ಸಾಲನೂ ಮಾಡ್ಕೊಂಡಿದ್ದೀವಿ, 7 ವರ್ಷ ಟೈಮು ವೇಸ್ಟ್ ಮಾಡ್ಕೊಂಡಿದ್ದೀವಿ. ಜೀವನ ಹಿಂಗೆ ವೇಸ್ಟ್ ಮಾಡಿ ಮತ್ತೆ ಈಗ ಈ ಕಳೆದೋಗಿ ಕ್ಷಣ ಮತ್ತೆ ಬಾ ಅಂದರೆ ಬರಲ್ಲ. 7 ವರ್ಷ ಕಳ್ಕೊಂಬಿಟ್ಟಿದ್ದೀವಿ, ವೇಸ್ಟ್ ಮಾಡ್ಕೊಂಬಿಟ್ಟಿದ್ದೀವಿ. ಅದು ಒಂದು ಟೆನ್ಷನು. ಕಣ್ಣಾಗ ನೀರು ಇಟ್ಟು ಲಾಸ್ಟಿಗೆ ಗಾಡಿ ಓಡಿಸ್ಕೊಂಡು ಆಮೇಲೆ ತಿರ್ಗಾ ಮನೆ ಲೀಸ್ಗೆ ಹಾಕ್ಸ್ಕೊಂಡಿದ್ವಿ. ಆ ಲೀಸ್ನ ಕ್ಯಾನ್ಸಲ್ ಮಾಡಿಸಿ, ಅಲ್ಲಿ ನಾನಿರೋ ಮನೆ ಲೀಸ್ಗೆ ಹಾಕೊಂಡಿದ್ದೆಲ್ಲ ಕ್ಯಾನ್ಸಲ್ ಮಾಡಿಸಿ ಅವ್ರ ಹತ್ರ ದುಡ್ಡು ಇಸ್ಕೊಂಡು ಇದಾಣೋ ಗಾಡಿನ ಅಲ್ಲಾಡ್ಸವ್ರೆ. ಅವ್ರ ಹತ್ರ ವಾಪಸ್ ದುಡ್ಡು ಇಸ್ಕೊಂಡು ಮತ್ತೆ ಎಲ್ಲ ತಿರ್ಗಾ 5 ರೂಪಾಯಿ ಬಡ್ಡಿಗೆ ದುಡ್ಡು ಇಸ್ಕೊಂಡು ಅವನಿಗೆಲ್ಲ ಕಟ್ಟಿ ಕ್ಲಿಯರ್ ಆಗ್ಬೇಕಾದ್ರೆ 1 ವರ್ಷದಲ್ಲಿಗೆ 2,05,000 ರೂಪಾಯಿ ಆಗ್ಬಿಡೈತೆ ಅಸಲು. ತಗೊಂಡಿದ್ದು 1.30, 2,05,000 ಅಸಲ ಆಗ್ಬಿಡೈತೆ. ಸೆಂಟ್ರಲ್ ಒಂದು 5-6 ತಿಂಗಳು ಬಡ್ಡಿ ಬೇರೆ ಕಟ್ಟಿದ್ದೀನಿ ನೋಡಿ ಹೆಂಗಾಗ್ಬಿಡ್ತು. ಆಮೇಲೆ ಎಲ್ಲ ಕ್ಲಿಯರ್ ಮಾಡಿದ್ಮೇಲೆ ಒಂದು ಸ್ವಲ್ಪ ಸಮಾಧಾನ ಆಯಿತು. ಅಲ್ಲಿಂದ ನಾನು ಕಷ್ಟಪಟ್ಟು ದುಡ್ಕೊಂಡು ಬರ್ತಾನೆ ಇದ್ದೀನಿ. 5 ವರ್ಷ SMP ಕಂಪ್ನಿ ಕೆಲಸ ಮಾಡಿದೆ. 5 ವರ್ಷ ಆದಮೇಲೆ ಕೆಲಸ ಬಿಟ್ಟೆ ನಾನು. 5 ವರ್ಷದಲ್ಲಿ ನೀವು ಯಾರಾದರೂ ಎಷ್ಟು ಜನ ಡ್ರೈವರ್ ಈ ಥರ ಓಡಿಸಿದ್ರೆ ಇಲ್ಲ ನಾನು ಓಡಿಸಿದ್ದೀನಣ್ಣ ಅನ್ನೋರಿದ್ರೆ ಕಮೆಂಟ್ಸ್ ಹಾಕಿ ನೋಡೋಣ. 5 ವರ್ಷದಲ್ಲಿ ನಾನು ರಜಾ ಹಾಕಿರೋದು ಲೆಕ್ಕ ಮಾಡಿದ್ರೆ, ನಮ್ಮ ಓನರು SMP ನಮ್ಮ ಓನರು ಈ ವಿಡಿಯೋ ಎಲ್ಲ ನೋಡ್ತಿರ್ತಾರೆ, ಅವರೆಲ್ಲರೂ ನೋಡ್ತಾರೆ. ನಾನು ರಜಾ ಹಾಕಿರೋದು ಲೆಕ್ಕ ಮಾಡಿದ್ರೆ ಒಂದು 40 ದಿನ ರಜಾ ಹಾಕಿರ್ಬೋದು. ಟೋಟಲ್ ಆಗಿ 5 ವರ್ಷದಲ್ಲಿ 1 ದಿನ 2 ದಿನ ರಜಾ ಹಾಕಿರೋದು ಎಲ್ಲ ಲೆಕ್ಕ ಮಾಡ್ರೆ ಒಂದು 40 ದಿನ ಅಷ್ಟೇ ರಜಾ ಹಾಕಿರ್ಬೋದು ನಾನು. ಅದು ಬಿಟ್ಬಿಟ್ರೆ ಪ್ರತಿ ದಿನಾನು 5 ವರ್ಷನೂ ಗಾಡಿ ಓಡಿಸಿದೀನಿ. 5 ವರ್ಷ ಗಾಡಿ ಓಡಿಸ್ತೀನಿ. ಈ ಥರ ಯಾರಾದರೂ ಗಾಡಿ ಓಡಿಸಿದ್ರೆ, ರಜಾನೇ ಹಾಕದೆ ಗಾಡಿ ಓಡಿಸಿದ್ರೆ ಕಮೆಂಟ್ಸ್ ಎಲ್ಲ ಹಾಕಿ ನಾನು ಓಡಿಸಿದ್ದೀನಿ ಅಂತ ನೋಡೋಣ. ನಾನಂತೂ ಅಷ್ಟು ಓಡಿಸಿ ದುಡಿದು ತಕ್ಕ ಮಟ್ಟಿಗೆ ಬಂದೆ. ಮತ್ತೆ 5 ವರ್ಷ ಆದಮೇಲೆ ಆ ಗಾಡಿ ಬಿಟ್ಟೆ, ಮತ್ತೆ ಈ ಗಾಡಿ ಬಂದು ಇವಾಗ ಓಡಿಸಿ ದುಡಿತಾ ಇದ್ದೀನಿ. ಇನ್ನು ಸಾಲಗಳು ಅದು ಇದು ಐತೆ. ಸಾಲ ಅಂದು ಈಗ ಇವತ್ತಿನ ಈ ಡೇಟ್ಗೆ ನಾನು ಇವತ್ತು ವಿಡಿಯೋ ಮಾಡ್ತಾ ಇದ್ದೀನಿ. ಇವತ್ತು ಡೇಟ್ ಎಷ್ಟು? ಆಗಸ್ಟ್ 14 ಇವತ್ತು ವಿಡಿಯೋ ಮಾಡ್ತಾ ಇರೋದು. ಇವತ್ತು ಈ ಡೇಟ್ಗೆ ನಂದು ಒಂದು 4 ಲಕ್ಷ ಇರ್ಬೋದು ಸಾಲ ನೋಡಿ. ನಾ 5 ವರ್ಷಕ್ಕೆ 40 ಲಕ್ಷ ಸಾಲ ಕ್ಲಿಯರ್ ಮಾಡಿದ್ದೀನಿ. ಮತ್ತು ನನ್ನ ಮನೆ ಮೇಂಟೆನೆನ್ಸು, ಮನೆ ಸಂಸಾರ, ಜೀವನ ಎಲ್ಲ ಅದ್ರಾಗೆ ನಡಿಬೇಕು. ನಾನು ಒಬ್ಬನೇ ದುಡಿಯೋದ್ರಾಗೇ ತಿಳ್ಕೊಳ್ಳಿ. 40 ಲಕ್ಷ ಸಾಲ ಕ್ಲಿಯರ್ ಮಾಡಿದ್ದೀನಿ ಅಂದರೆ ಎಷ್ಟು ಕಷ್ಟಪಟ್ಟು ಎಷ್ಟು ಗಾಡಿ ಓಡಿಸಿ ಇದು ಮಾಡಿರ್ಬೋದು ಅನ್ನೋದು ಎಲ್ಲ ಕ್ಲಿಯರ್ ಮಾಡಿ 4 ಲಕ್ಷಗೆ ತಂದು ನಿಲ್ಲಿಸಿದ್ದೀನಿ ಸಾಲ. ಆಮೇಲೆ ಒಂದು ವಿಷಯ ಹೇಳಲೇಬೇಕು ವಿಡಿಯೋದಲ್ಲಿ. ಕೆಲವೊಬ್ರು ಆಡ್ಕೋಬೋದು, ಆಡ್ಕೊಂಡ್ರಿಗೆಲ್ಲ ಏನು ಮಾಡೋಕ್ಕಾಗಲ್ಲ. ನಾನು ಗಾಡಿ ಹಾಕ್ಬೇಕಾರೆ ನಮ್ಮ ಮನೇಲಿ ನನ್ನ ಹೆಂಡ್ತಿ ಗಾಡಿ ಬೇಡ, ಡ್ರೈವರ್ ಕೆಲಸ ಮಾಡ್ಕೊಂಡಿದ್ದೀವಿ ಆರಾಮಾಗಿರು ಅಂದರು. ನಾನು ಕೇಳಲಿಲ್ಲ. ಎಷ್ಟು ದಿನ ಅಂತ ಡ್ರೈವರ್ ಕೆಲಸ ಮಾಡೋದು? ನಮ್ಮ ಹುಡುಗ ಬಂದು ಕರೆದ, ಅವ್ನು ಡ್ರೈವರ್ ಹಣ ಏನೇನು ಡ್ರೈವರ್ ಕೆಲಸ ಮಾಡ್ತೀವಿ ಬಾ ಗಾಡಿ ಹಾಕೋಣ ಅಂದ. ನಾನು ಅದೇ ಡೈಲಾಗ್, ಎಷ್ಟು ದಿನ ಅಂತ ಡ್ರೈವರ್ ಕೆಲಸ ಮಾಡ್ತೀಯ? ಓನರ್ ಆಗೋಣ, ಸುಮ್ಮನೆ ಅವ್ರ ಕೈಯಲ್ಲಿ ಮಾಡಿ ಅವ್ರು ದುಡ್ಡು ಕೊಡೋದು ಯಾಕೆ? ಅವ್ರಿಗೂ ಸರಿಯಾಗಿ ಸಂಬಳಗಳು ಕೊಡ್ತಾ ಇಲ್ಲ, ಅದಿಲ್ಲ ಇದಿಲ್ಲ, ಯಾಕೆ ನಾವೇ ದುಡ್ಡು ಕೊಡೋಣ ಅಂದ್ಬಿಟ್ಟು ಗಾಡಿ ಹಾಕಿದ್ದು. ನಾನು ಎಷ್ಟು ಹೇಳಿದ್ರು ಕೇಳಲಿಲ್ಲ. ಲಾಸ್ಟಿಗೆ ಟೈಮೆಲ್ಲ ವೇಸ್ಟ್ ಮಾಡ್ಕೊಂಡು ಲಾಸ್ಟಿಗೂ 40 ಲಕ್ಷ ಸಾಲ ಇತ್ತು ಗೊತ್ತಾ ನಂದು.
40 ಲಕ್ಷದಲ್ಲಿ ಒಂದು ನಾನು ಸಾಲ ಅಷ್ಟೇನು ಮಾಡಿಲ್ಲ. ಸಾಲ ಮಾಡಿದ್ದೆ ಕಡಿಮೆ, ಅಂದರೆ ಅದು ಬಡ್ಡಿ ಕಟ್ದೇನೆ ಬಡ್ಡಿಗೆ ಬೆಳ್ಕೊಂಡು ಅಷ್ಟು ಬಂದಿರೋದು. ಸರಿಯಾದ ಟೈಮಿಗೆ ಕಟ್ಟಕ್ಕಾಗ್ದೇನೆ ಗಾಡಿಗಳು ಆಕ್ಸಿಡೆಂಟ್ ಆಗೋದು, ದುಡಿತಿರ್ಲಿಲ್ಲ. ಮತ್ತೆ ಕಂತು ಕಟ್ತೀಯಾ ಇಲ್ಲ ಇವರು ಬಡ್ಡಿಗಳು ಕಟ್ತೀಯ ತಿಂಗಳ ಬಡ್ಡಿಗಳು ಕಟ್ಟಿಲ್ಲ ಅಂದ್ರೆ ಅವ್ರು ಅಸ್ಲಿಗೆ ಆ್ಯಡ್ ಮಾಡ್ಕೊಂಡು ನಾನು ಒಂದು 25ರಿಂದ 30 ಲಕ್ಷ ಸಾಲ ಮಾಡಿರ್ಬೋದು ಅಷ್ಟೇ. ನಾನು ಉಳಿದಿದ್ದೆಲ್ಲ ಬಡ್ಡಿ ಸೇರಿ 40 ಲಕ್ಷ ಆಗಿದ್ದದು. ಇಷ್ಟು ಈ ಸಾಲದಲ್ಲಿ 90%, 40 ಲಕ್ಷ ಸಾಲದಲ್ಲಿ 90% ಸಾಲ ನನ್ನ ಹೆಂಡತಿ ಕೊಡಿಸಿರೋದು ಸಾಲ. ಅಲ್ಲಿ ನಮ್ಮ ಮನೆ ಹತ್ರ ಅಕ್ಕಪಕ್ಕ ಇರೋರು ಸಂಘದಲ್ಲಿ ಈ ಸಂಘ ಅಕ್ಕಪಕ್ಕದವ್ರು ಬಡ್ಡಿಗೆಲ್ಲ ಕಾಸು ಕೊಡ್ತಿರ್ತಾರಲ್ಲಪ್ಪ, ಹೆಂಗಸರು ಅವರೆಲ್ಲ ಕೊಟ್ಟಿದ್ದು ನನ್ನ ಹೆಂಡತಿ ಸಾಲ ಮಾಡಿಕೊಟ್ಟಿದ್ದು. ನನ್ನ ಫ್ರೆಂಡ್ ಸರ್ಕಲಲ್ಲಿ ಯಾರೂ ನನಗೆ ಹೆಲ್ಪ್ ಮಾಡಿಲ್ಲ. ಎಲ್ಲರೂ ನನ್ನ ಹತ್ರ ಹೆಲ್ಪ್ ಮಾಡಿಸ್ಕೊಂಡವ್ರ ದಿನ ನನಗಂತೂ ಯಾರು ಹೆಲ್ಪ್ ಮಾಡಿಲ್ಲ. ಲೋಡಿಂದ ಹೆಂಗಿರೋರು ಗೊತ್ತಾ, ನನ್ನ ಗಾಡಿ ಇರ್ಬೇಕಾರೆ ದಿವಸಕ್ಕೆ ಒಂದು 60 ಜನ 70 ಜನ ಓನರ್ಗಳು ಫೋನ್ ಮಾಡೋರು. ಓನರು ಡ್ರೈವರ್ಗಳೆಲ್ಲ ಸೇರಿ ಫೋನ್ ಮಾಡೋರು. ಒಬ್ಬೊಬ್ರು ಅಂತೂ ದಿವಸಕ್ಕೆ 10 ಸಲ 20 ಸಲ ಆದರೂ ಫೋನ್ ಮಾಡೋರು. ಒಬ್ಬೊಬ್ರು ಅಣ್ಣ ಲೋಡು ಅನ್ಕೊಂಡು ಎಲ್ಲ ಫೋನ್ ಮಾಡೋರು. ಎಲ್ಲರಿಗೂ ಹೆಲ್ಪ್ ಮಾಡ್ತಿದ್ದೆ. ಲಾಸ್ಟಿಗೆ ನಾನು ಬಿದ್ದಾಗ ಒಬ್ಬರು ಬರಲಿಲ್ಲ. ಅದಕ್ಕೆ ನನಗೆ ಫ್ರೆಂಡ್ಶಿಪ್ ಅಂದ್ರೆ ಆಗಲ್ಲ. ಇವತ್ತಿಗೂ ಅಷ್ಟೇ ನಾನು ಹೇಳ್ತೀನಿ. ಅಂದರೆ ನನ್ನ ಯೂಟ್ಯೂಬ್ ಫ್ರೆಂಡ್ಸನ್ನು ಬಿಟ್ಟು, ಇನ್ಸ್ಟಾಗ್ರಾಮ್ ಫ್ರೆಂಡ್ಸನ್ನು ಬಿಟ್ಟು ನನ್ನ ಜರ್ನಿ ನಮ್ಮ ಇದರಲ್ಲಿ ನನ್ನ ಜೊತೆ ಬಂದವರು ಡ್ರೈವರ್ಗಳು ಅವೆಲ್ಲ ಬೆರಳೆಣಿಕೆ ಲೆಕ್ಕ ಮಾಡ್ಬೋದು. ಅಷ್ಟೇ ಜನ ಫ್ರೆಂಡ್ಸ್ ಇರೋದು ನನಗೆ. ಆಮೇಲೆ ನನ್ನ ಕ್ಯಾಂಟ್ರಲ್ಲಿ ಇದ್ದವರೆಲ್ಲ ಬಿಟ್ಬಿಟ್ರು. ಒಂದಿಬ್ರು ನಮ್ಮ ಶಂಕರ ಮತ್ತು ನಮ್ಮ ಅಕ್ಬರ್ ಇಬ್ಬರು ಬಿಟ್ಬಿಟ್ರೆ. ನಾನು ಕ್ಯಾಂಟ್ರಲ್ ಲೈಫಲ್ಲಿ ಇದ್ದಾಗ ಇದ್ದವರೆಲ್ಲ ಹೊಟ್ಟೋಗ್ಬಿಟ್ರು. ಯಾರು ಒಂದು ಫೋನ್ ಮಾಡಲಿಲ್ಲ. ನಮ್ಮ ಶಂಕರ ಅಕ್ಬರ್ ಬಿಟ್ಬಿಟ್ರೆ ಬೇರೆ ಯಾರು ಫೋನ್ ಮಾಡಲ್ಲ. ಇವಾಗ ಲಾರಿ ಬಂದಮೇಲೆ ಒಂದು ಸ್ವಲ್ಪ ಲಾರಿ ಕಡೆಯಿಂದ ಫ್ರೆಂಡ್ ಪರಿಚಯ ಆಗಿರೋರು ಇದ್ದಾರೆ ಅಷ್ಟೇ. ಎಲ್ಲರೂ ಬಿಟ್ಟು ನೆಮ್ಮದಿಯಾಗಿದ್ದೀನಿ. ಯಾವ ಫ್ರೆಂಡ್ಸು ಆಗಲ್ಲ ರೀ. ಫ್ರೆಂಡ್ಸ್ಗಳು ಆಗಿದ್ರೆ ನನ್ನ ಟೈಮಿಗೆ ನಾನು ಇವತ್ತಿಗೆ 2ರಿಂದ 3 ಗಾಡಿ ಬೇಡ, 1 ಗಾಡಿ ಆದರೂ ನಾನು ಉಳಿಸ್ಕೊಂಡು ಜೀವನ ಎಲ್ಲೋ ಒಂದು ತಡೆ ಇರ್ತಿದ್ದೆ. ಯಾರು ಆಗಲಿಲ್ಲ. ಎಲ್ಲ ನನ್ನ ಹತ್ರ ಹೆಲ್ಪ್ ಮಾಡ್ಕೊಂಡವ್ರೆ. ಕಡೆ ಕ್ಷಣದಲ್ಲಿ ಏನು ಮಾಡಿಬಿಟ್ರು, ನನ್ನ ಗಾಡಿಗಳೆಲ್ಲ ಲಾಸ್ ಆಯಿತು. ಇದಾದಾಗ ಈ ಮನೆ ತವ ಕೇಳ್ದಾಗ ಸಾಲ ಕೊಡ್ತಿದ್ದವರು ನಿಲ್ಲಿಸ್ಬಿಟ್ರು. ಸಾಲ ಕೊಡೋದು ನಿಲ್ಲಿಸ್ಬಿಟ್ರು. ಕಡೆ ಕ್ಷಣದಲ್ಲಿ ಅವರು ನಿಲ್ಲಿಸ್ಬಿಟ್ರು. ಈ ಥರ ಫ್ರೆಂಡ್ಸ್ ಸರ್ಕಲ್ ಹೆಲ್ಪ್ ಮಾಡ್ತಿಲ್ಲ. ಗಾಡಿ ಬಿಡಿಸ್ಕೊಳಕ್ಕಾಗಲಿಲ್ಲ. ಮಾಡಿದ ದುಡ್ಡನ್ನು ಇವ್ರು ತಗೊಂಡೋಗಿ ಯಾರೋ ದುಡ್ಡು ಕೊಡ್ತಾರೆ ಅಂತ ತಗೊಂಡೋಗಿ ಕೊಟ್ಟು ಅಲ್ಲಿ ಇದು ಮಾಡಿಬಿಟ್ಟೆ. ಹಿಂಗೆ ಆಗ್ಬಿಡ್ತು ನನ್ನ ಜೀವನ. ಇಷ್ಟೆಲ್ಲ ಆಗಿ ದುಡ್ಕೊಂಡು ಇವತ್ತಿಗೂ ನಾನು ಸಾಲಕ್ಕೆ ಎದುರಲ್ಲ. ನಾನು ಅದು ಎಷ್ಟೇ ಇರಲಿ ಸಾಲ ಮಾಡಿದ್ರೆ ಅವ್ರಿಗೆ 1 ರೂಪಾಯಿ ಸಾಲಗಾರರಿಗೆ ಯಾರೋ ಒಬ್ಬರು ಸಾಲಗಾರ ಬಂದು ನೀನು ನನಗೆ ಮೋಸ ಮಾಡಿದ್ದೆ ಅಂತ ಹೇಳ್ಬೇಡಿ ನೋಡೋಣ, ಒಬ್ರಿಗೂ 1 ರೂಪಾಯಿ ಮೋಸ ಮಾಡಿಲ್ಲ. ಅದು ಎಷ್ಟೇ ಆಗಲಿ ಎಷ್ಟೇ ಕಷ್ಟ ಆಗಲಿ ದುಡ್ದು ಅವ್ರ ಸಾಲ ಕ್ಲಿಯರ್ ಮಾಡ್ತೀನಿ ಅನ್ನೋ ಧೈರ್ಯ ನನಗೆ. ದುಡ್ಕೊಂಡು ಕ್ಲಿಯರ್ ಮಾಡ್ಕೊಂಡು ಬಂದಿದ್ದೀನಿ. ಸಾಲಕ್ಕೆಲ್ಲ ಇದರೆಲ್ಲ ದುಡಿಯೋಕ್ಕಾಗಲಿ ಇವತ್ತಿಗೂ ಇದರೆಲ್ಲ ಎಷ್ಟೇ ಆಗಲಿ. ನೋಡಿ ನಾನು ಯೂಸ್ ಮಾಡ್ತಿರೋ ಮೊಬೈಲು ಸುಮಾರು ಜನ ಕೆಲವೊಬ್ರಿಗೆ ಗೊತ್ತು ಕೆಲವೊಬ್ರಿಗೆ ಗೊತ್ತಿಲ್ಲ. ನಾನು ಯೂಸ್ ಮಾಡ್ತಿರೋ ಮೊಬೈಲ್ ಯುಗಾದಿ ತಗೊಂಡಿದ್ದು 1,40,000 ರೂಪಾಯಿ ಮೊಬೈಲ್ ನಾನು ಯೂಸ್ ಮಾಡ್ತಿರೋದು. ಇವಾಗ ಯುಗಾದಿ ದಿವಸ ತಗೊಂಡಿದ್ದು. ಅದು ಲೋನ್ ಮೇಲೆ ತಗೊಂಡಿದ್ದು. ಡೌನ್ ಪೇಮೆಂಟ್ ಏನು ಹಾಕಿಲ್ಲ, ಲೋನ್ ಮೇಲೆ ತಗೊಂಡಿದ್ದು. ಕಟ್ಟೋ ಧೈರ್ಯ ಐತೆ, ಕಟ್ತೀನಿ, ಕ್ಲಿಯರ್ ಮಾಡ್ತೀನಿ ಅಂತ ಒಂದು ಇದೈತೆ, ಛಲ ಐತೆ, ಬಿಡಲ್ಲ, ಅದನ್ನು ಕಟ್ತೀನಿ ಅಷ್ಟೇ. ಸಾಲನೂ ಅಷ್ಟೇ ಎಲ್ಲರದು ಈ 1 ವರ್ಷ ಕಳೆದ್ರೆ ಎಲ್ಲರದು ಸಾಲ ಕ್ಲಿಯರ್ ಆಗುತ್ತೆ. ಸಂಘ ಪಂಗ ಏನೈತೆ ಎಲ್ಲ ಕ್ಲಿಯರ್ ಆಗುತ್ತೆ. ಮುಂದೆ ದಾರಿ ಏನಾಗುತ್ತೆ ನೋಡೋಣ. ಈ ರೇಂಜಿಗೆ ತಂದು ನಿಲ್ಲಿಸ್ಕೊಂಡು ನಿಂತ್ಕೊಂಡಿದ್ದೀನಿ ಇವತ್ತಿಗೆ. ಇಷ್ಟು ನನ್ನ ಲೈಫ್ ಜರ್ನಿ. ನಾನು ಡಿಪಾರ್ಟ್ಮೆಂಟ್ಗೆ ಬಂದಾಗ ಅನುಭವಿಸಿರೋ ನೋವುಗಳು ಕಷ್ಟಗಳು. ಇವಾಗ ಡ್ರೈವರ್ ಕೆಲಸ ಮಾಡ್ಕೊಂಡು ಬರ್ತಾ ಇದ್ದೀನಿ. ಮುಂದೆ ಏನಾಗುತ್ತೆ ಏನು ಎತ್ತ ಅನ್ನೋದು ಗೊತ್ತಿಲ್ಲ. ಇಷ್ಟು. ಆಮೇಲೆ ಇನ್ನೊಂದು ಪ್ರತಿಯೊಬ್ಬರಿಗೂ ಹೇಳ್ಬೇಕಾದ್ರೆ ಒಂದು ವಿಷಯ, ನನ್ನ ಲೈಫ್ ಜರ್ನಿ ಇಷ್ಟಕ್ಕೆ ಮುಗೀತು. ಮುಂದೆ ಏನಾಗುತ್ತೆ ಹೇಳ್ತೀನಿ. ಅದ್ಮೇಲೆ ಇದರೆಲ್ಲ ನೋಡಿದ್ದವ್ರಿಗೂ ಗೊತ್ತಿರ್ತದೆ, ನೋಡಿದವ್ರಿಗೂ ಒಂದು ವಿಷಯ ಹೇಳ್ತೀನಿ. ಏನಪ್ಪ ಅಂದರೆ ಯಾರನ್ನೂ ನಂಬಿ ಯಾವುದೇ ಕೆಲಸಕ್ಕೆ ಕೈ ಹಾಕಬೇಡಿ. ಯಾವುದೇ ಕೆಲಸಕ್ಕೆ ಕೈ ಹಾಕಕ್ಕೆ ಹೋಗಲೇಬೇಡಿ. ಯಾರನ್ನು ನಂಬಿ ನಮ್ಮ ಕೈಯಲ್ಲಿ ಆಗುತ್ತಾ ಮಾಡಬೇಕು, ಇಲ್ಲಾಂದರೆ ಬಿಟ್ಬಿಡ್ಬೇಕು. ಮೊನ್ನೆಯಿಂದ ಒಂದು 2-3 ನಮ್ಮ ಸಬ್ಸ್ಕ್ರೈಬರ್ ಪ್ರಶ್ನೆ ಹಾಕಿದ್ದಾರೆ. ಅಣ್ಣ ನಾನು ಗಾಡಿ ಹಾಕ್ಬೇಕಂತಿದ್ದೀನಿ, ಹೆಂಗೆ ಏನು ಹಾಕ್ಬೋದಾ ಏನಂತ ಒಬ್ರು ಹಾಕಿದ್ದಾರೆ. ಇನ್ನೊಬ್ರು ಹಾಕಿದ್ದಾರೆ, ನನ್ನ ಫ್ರೆಂಡು ಅಣ್ಣ 10 ವರ್ಷದಿಂದ ಡ್ರೈವರ್ ಆಗಿದ್ದಾನೆ, ಅವನು ನನಗೆ ಗಾಡಿ ಹಾಕು ಅಂತ ಹೇಳ್ತಾವನೆ, ನಾನು ಓಡಿಸ್ಕೊಡ್ತೀನಿ ಗಾಡಿ ಹಾಕು ಅಂತ ಹೇಳ್ತಾವನೆ, ಏನು ಮಾಡಬೇಕು ಇದ್ರ ಬಗ್ಗೆ ಒಂದು ಸ್ವಲ್ಪ ಹೇಳ್ತೀರಾ ಅಂತೇಳಿ ಪ್ರಶ್ನೆ ಹಾಕಿದಾರ. ನಿಮ್ಮೆಲ್ಲರಿಗೂ ಅವರಿಬ್ರಿಗೂ ಮತ್ತೆ ಉಳಿದಿದ್ದು ಪ್ರತಿಯೊಬ್ಬರಿಗೂ ಹೇಳೋದಿಷ್ಟೇ, ನಮಗೆ ಟ್ರಾನ್ಸ್ಪೋರ್ಟ್ ಲೈನು, ಡ್ರೈವಿಂಗು, ಮೇಯ್ನಾಗಿ ಡ್ರೈವಿಂಗ್ ಬರ್ಬೇಕು ನಮಗೆ. ಟ್ರಾನ್ಸ್ಪೋರ್ಟ್ ಲೈನು, ಡ್ರೈವಿಂಗು, ಬ್ಯಾಕ್ ಸಪೋರ್ಟ್ ಇಲ್ಲಾಂದ್ರೂ ಕಷ್ಟಪಟ್ಟು ದುಡಿಬೋದು, ಅದಿಲ್ಲಾಂದ್ರೂ ಪರವಾಗಿಲ್ಲ ದುಡಿಬೋದು. ಆದರೆ ಇನ್ನೊಬ್ರು ಹೇಳಿದ್ರು ಅಂತ ಯಾವುದು ಮಾಡೋಕೆ ಹೋಗಬೇಡಿ. ನಾನು ಇಷ್ಟು 40 ಲಕ್ಷ ಸಾಲ 7 ವರ್ಷ ಟೈಮ್ ವೇಸ್ಟ್ ಮಾಡಿದ್ದು ಇನ್ನೊಬ್ರಿಂದ, ನನ್ನ ಸ್ವಂತ ಬುದ್ಧಿಯಿಂದ ನಾನು ಮಾಡಿಲ್ಲ. ನನ್ನ ಹೆಂಡತಿ ಹೇಳಿದ ಮಾತು ನಾನು ಅವತ್ತು ಕೇಳಿದ್ರೆ ನಾನು ಇವತ್ತು ಯಾವುದೋ ರೇಂಜಿಗೆ ಇರ್ತಿದ್ದೆ. ಯಾವ ರೇಂಜಿಗೆ ಇರ್ತೀನಿ ದೇವ್ರಿಗೆ ಗೊತ್ತು. ಕೇಳಲಿಲ್ಲ,
ಆದರೆ ಇನ್ನೊಬ್ರು ಫ್ರೆಂಡ್ ಸರ್ಕಲಲ್ಲಿ ಹೇಳಿದ ಮಾತು ಕೇಳಿದೆ ಮೂರ್ಖ ಆಗ್ಬಿಟ್ಟೆ. ಹೆಂಗಂತ ಕೇಳಿ, ಸ್ಟಾರ್ಟಿಂಗಿಂದ ಹೇಳ್ತೀನಿ ನೋಡ್ಕೊಂಡ್ರಿ. ನಾನು ಪಾರ್ಟ್ 1 ವಿಡಿಯೋದಿಂದ ಸ್ಟಾರ್ಟಿಂಗಿಂದ ಒಂದು ಸಿಂಪಲ್ ಆಗಿ ಹೇಳ್ತೀನಿ ನೋಡಿ ನಾನು ಎಲ್ಲಿ ಎಡವಟ್ ಮಾಡಿದೆ ಅಂತ. ಫಸ್ಟು ನಮ್ಮ ಫ್ರೆಂಡ್ ಬಂದು, ಅಣ್ಣ ಏನು ಡ್ರೈವರ್ ಕೆಲಸ ಮಾಡ್ತೀಯ ಬಾ, ನಾವು ಗಾಡಿ ಹಾಕ್ಕೊಡೋಣ, ಸುಮ್ಮನೆ ಇವ್ರಿಗೆ ಉದ್ಧಾರ ಮಾಡಿ ಸರಿಯಾಗಿ ಸಂಬಳಗಳು ಕೊಡಲ್ಲ ಅಂತ ಹೇಳ್ದ. ಅಲ್ಲಿ ಹೋಗಿ ಫಸ್ಟ್ ಎಡವಟ್ಟು ಗಾಡಿ ತಗೊಂಡೆ. ಗಾಡಿ ತಗೊಂಡಾದ್ಮೇಲೆ ನಮ್ಮ ಹಳೆ ಓನರ್ ಬಂದ್ಬಿಟ್ಟು ಒಂದು ಈ ಥರ ಗಾಡಿ ಐತೆ ತಗೊಳ್ಳೋ, ಒಂದು ಗಾಡಿ ಮೇಂಟೈನ್ ಮಾಡೋಕ್ಕಾಗಲ್ಲ ಅಂದರು. ಸರಿ ಅಂತ ಅವ್ರ ಮಾತು ಕಟ್ಕೊಂಡು ಒಂದೊಂದು ಇಕಾಮಟ್ ಗಾಡಿ ತಗೊಳಕ್ ಹೋದೆ. ಅಲ್ಲಿ 1.5 ಲಕ್ಷ ಲಾಸ್ ಮಾಡ್ಕೊಂಡೆ. ಆ ಗಾಡಿನೂ ಬರಲಿಲ್ಲ, ದುಡ್ಡು ಬರಲಿಲ್ಲ. ಎರಡನೇದು, ಆಮೇಲೆ ನನ್ನ ಗಾಡಿ ಇಂಜಿನ್ ಸೀಸ್ ಆಗಕ್ಕೆ ಶುರುವಾಯಿತು. ಇಂಜಿನ್ ಸೀಸ್ ಶುರುವಾದಾಗ ಒಬ್ಬ ಮೆಕ್ಯಾನಿಕ್ ಹತ್ರ ನಾನು ಕೆಲಸ ಮಾಡಿಸಿಲ್ಲ. 7 ಸರಿನೇ 8 ಸಲ ಇಂಜಿನ್ ಸೀಸ್ ಆಗಿದ್ದು. ಒಬ್ಬ ಮೆಕ್ಯಾನಿಕ್ ಹತ್ರ ನಾನು ಕೆಲಸ ಮಾಡಿಸಿಲ್ಲ. ಈಗ ನಮ್ಮ ಫಸ್ಟ್ ನಮ್ಗೆ ಎಲ್ಲೆಲ್ಲೋ ಕೇಳಿದೆ, ಅವರೆಲ್ಲ ದುಡ್ಡು ಕೇಳಿದೆ ಕೊಡಲಿಲ್ಲ ಅಂದ್ಬಿಟ್ಟು ನಮ್ಮ ಗುರು ತಗೊಂಡು ಸ್ಟುಡಿಯೋ ತಗೊಂಡು ಮಾಡಿಸಿರು. ಮತ್ತೆ 3 ತಿಂಗಳಿಗೆ ಬಂತು, ಅವ್ರು ಇನ್ನೊಬ್ರು ತಂದು ನೆಲಮಂಗಲದಲ್ಲಿ ಮಾಡಿಸ್ದೆ. ಮತ್ತೆ ಇನ್ನೊಂದ್ಸಲಿ ಬಂದಾಗ ನಮ್ಮವ್ರು ಇನ್ನೊಬ್ರು ಕರ್ಕೊಂಡೋಗಿ ನಮ್ಮ ಫ್ರೆಂಡ್ ಅವನಪ್ಪ ಇಲ್ಲಿ ಮಾಡಿಸ್ಕೊಡ್ತೀನಿ, ಯಾರು ಇವ್ರ ಮಾಡಿಸ್ಬಿಡೋದು ಅವ್ರು ಹೇಳಿದ್ರು ಅಂತ ಅವ್ರ ಹತ್ರ ಹೋದೆ. ಪ್ರತಿ ಸಲನೂ ಅವ್ರು ಹೇಳಿದ್ರು ಇವ್ರು ಹೇಳಿದ್ರು ಅಂತ ಇವ್ರ ಹತ್ರ ಹೋಗಿ ಇಂಜಿನ್ ಕೆಲಸ ಮಾಡಿಸ್ದೆ. ಒಬ್ಬರ ಹತ್ರ ನಾನು ಮಾಡಿಸಿಲ್ಲ. ಒಬ್ಬರ ಹತ್ರ ಮಾಡಿದ್ರೆ ಗೊತ್ತಾಗ್ಬಿಡೋದೇನೋ, ಅದೇನು ಬಗೆಹರಿತು, ಏನು ಸಮಸ್ಯೆ ಆಗೈತೆ ಗೊತ್ತಾಗ್ಬಿಡೋದೇನೋ, ಗೊತ್ತಾಗಲಿಲ್ಲ. ಅಲ್ಲಿ ಟೈಮ್ ವೇಸ್ಟ್ ಮಾಡಿದೆ. ಅದಾದಮೇಲೆ ನಮ್ಮ ಫ್ರೆಂಡ್ ಗಾಡಿ ಮಾರ್ತಾನೆ, ಗಾಡಿ ಸೇಲ್ಗಿಟ್ಟವನ ಅಂದಿದ್ದ ಕೂಡಲೇ ನಮ್ಮ ಫ್ರೆಂಡ್ ಇನ್ನೊಬ್ಬ ಹೇಳ್ದ, ಅವ್ನು ಗಾಡಿ ಸೇಲ್ಗಿಟ್ಟವನೇ, ನೀನು ಆ ಗಾಡಿ ತಗೊಂಬಿಟ್ಟು ಈ ಗಾಡಿ ಮಾರ್ಬಿಡು, ಈ ಗಾಡಿ ಇಂಜಿನ್ ಪ್ರಾಬ್ಲಮ್ ಮಾರ್ಬಿಡು ಅಂದ. ಸರಿ ಅಂದ್ಬಿಟ್ಟು ಅಲ್ಲಿ ದುಡುಕಿ ಆ ಗಾಡಿ ತಗೊಳಕ್ ಹೋಗಿ ಆ ಗಾಡಿಯಲ್ಲಿ 1.5 ಲಕ್ಷ ಕೈ ಸುಡ್ಕೊಂಡೆ. ಆಮೇಲೆ ಆ ಗಾಡಿನೂ ಇಲ್ಲ, ಈ ಗಾಡಿ ಇಲ್ದಂಗೆ ಮಾಡ್ಕೊಂಡೆ. ತಿರ್ಗಾ ಆಮೇಲೆ ಹೊಸ ಗಾಡಿ ಬುಕ್ ಮಾಡಕ್ಕಂತ ಹೋದೆ, ಆಗ್ಲಿಲ್ಲ ಅಂದ್ಬಿಟ್ಟು ಸೆಕೆಂಡ್ ಹ್ಯಾಂಡ್ಲೇ ತಂದೆ. ಅದನ್ನೊಂದು ಹಿಡ್ಕೊಂಡು ನಾನು ಮೇಂಟೈನ್ ಮಾಡಿದ್ರೆ ಆಗಿರೋದು. ಬಸ್ನವ್ರು ಬಂದು ರೋಡ್ಗೆ ನಿಲ್ಸಾನೆ, ರೋಡ್ಗೆ ಸ್ಟಾಪ್ ಕೊಡ್ತಾನೆ. ಅದೊಂದು ಹಿಡ್ಕೊಂಡು ಮೇಂಟೈನ್ ಮಾಡಿದ್ರೆ ಆಗಿರೋದು. ಅಲ್ಲೂ ಎಡವಟ್ ಮಾಡಿದೆ. 6 ತಿಂಗಳಾದ್ಮೇಲೆ ಶೋರೂಮ್ ನಾನು ಫೋನ್ ಮಾಡ್ಬಿಟ್ಟು, ಅಣ್ಣ ಸಿವಿಲ್ ಟ್ರ್ಯಾಕ್ ಕರೆಕ್ಟ್ ಆಗೈತೆ, ಗಾಡಿ ತಗೊಳ್ಳಿ ಅಂತ ಹೇಳಿದ್ರು ಅಂತ ಅವ್ನು ಮಾತು ಕಟ್ಕೊಂಡು ಮತ್ತೆ ಇನ್ನೊಂದು ಗಾಡಿ ತಗೊಬಂದೆ. ಮತ್ತೆ 6 ತಿಂಗಳಾದ್ಮೇಲೆ ಮತ್ತೆ ಇನ್ನೊಂದು ಗಾಡಿ ಆಫರ್ಲಿ ಐತೆ ತಗೊಳ್ಳಿ ಅಂತ ಮತ್ತೆ ತಗೊಬಂದೆ. ಅವ್ನು ಮಾತು ಕಟ್ಕೊಂಡು ಮತ್ತೆ ಏನೋ ಡ್ರೈವರ್ ಮೇಲೆ ಶಿಟ್ ಮಾಡ್ಕೊಂಡು ಒಂದು ಗಾಡಿ ಮಾರಾಕ್ದೆ. ತಿರ್ಗಿ ಅದೆಲ್ಲ ಆಗಿ ಸಾಲ ಎಲ್ಲ ಗಾಡಿಗಳೆಲ್ಲ ಆಕ್ಸಿಡೆಂಟ್ ಆಗಿ ಏನೇನೋ ಆಗೋಗ್ಬಿಡ್ತು. ಆಕ್ಸಿಡೆಂಟ್ ಆದ್ಮೇಲೆ ಲೋನ್ ಗಾಡಿ ಬಿಡಿಸ್ಕೋಬೇಕಂತ 3 ಲಕ್ಷ ಸಾಲ ಮಾಡ್ದಾನು. ಯಾರ್ದ ಮಾತು ಕಟ್ಕೊಂಡಾಯ್ತು, ತಿರ್ಗಿ ಅಲ್ಲಿ ತಗೊಂಡು 40 ಸಾವಿರ ನೀರ್ಗಾಕ್ದೆ. ಮತ್ತೆ ಈ ಫೈನಾನ್ಸ್ ನಾನು ಕಂತು ಹಾಕ್ಬಿಡಿ ಸರ್, ಹೆಂಗೋ ಅದಾಗುತ್ತೆ ಅಂತ ಹೇಳ್ಬಿಟ್ಟು ಆಕ್ಸಿಡೆಂಟ್ ಆಗಿರೋ ಗಾಡಿ 1,20,000 ಕಂತು ತಗೊಂಡಾಗ ಹಾಕ್ದೆ. ಎಲ್ಲ ಅವ್ರಿವ್ರ ಮಾತು ಕಟ್ಕೊಂಡು ಲಾಸ್ ಆಗಿದ್ದು. ನಾನು ಸ್ವಂತ ಬುದ್ಧಿಯಿಂದ ನಾನು ಏನೂ ಮಾಡಿಲ್ಲ. ನಮ್ಮ ಮಿಸಸ್ ನನ್ನ ಹೆಂಡತಿ ಹೇಳಿದ ಮಾತು ನಾನು ಕೇಳಿದ್ರೆ ಇವತ್ತೆಲ್ಲೋ ಇರ್ತಿದ್ನೇನೋ ಬಿಡಿ, ಅದೀಗ ಆಗೋಯ್ತು. ಕಳೆದೋಗಿದ್ದ ಕ್ಷಣ, ಕಳೆದೋಗಿದ್ದ ಟೈಮು, ಕಳೆದೋದಿದ್ದು ಏನು ಬರಲ್ಲ. ಇವಾಗ ಮುಂದೆ ಆದರೂ ಎಚ್ಚರಿಕೆಯಿಂದ ಇರಬೇಕು. ಅದನ್ನೇ ಪ್ರತಿಯೊಬ್ಬರಿಗೆ ಹೇಳೋದು, ನಿಮ್ಮ ಕೈಯಲ್ಲಿ ಟ್ರಾನ್ಸ್ಪೋರ್ಟ್ ಲೈನು, ಗಾಡಿ ಡ್ರೈವಿಂಗು, ಡಿಪಾರ್ಟ್ಮೆಂಟ್ ಬಗ್ಗೆ ಅಲ್ಪ ಸ್ವಲ್ಪ ಗೊತ್ತಿತ್ತಾ ಗಾಡಿ ಮಾಡಿ. ಯಾರನ್ನು ನಂಬ್ಕೊಂಡು ಮಾಡೋಕೆ ಹೋಗ್ಬೇಡ್ರಿ. ನಾನು ಕೆಪಾಸಿಟಿ ಐತೆ, ನಾನು ಮೀರಿಸ್ತೀನಿ, ಕಂತು ಕಟ್ತೀನಿ ಅನ್ನೋ ಇದರಿಂದ ಮಾತ್ರ ಮಾಡ್ರಿ. ಇಲ್ಲ ಅವ್ರು ಮಾಡಿಸ್ಕೊಡ್ತಾರೆ, ಇವ್ರು ಹೇಳ್ತಾರೆ, ಅವ್ರು ಲೋಡ್ ಕೊಡಿಸ್ತಾರೆ, ಇವ್ರು ಗಾಡಿ ಓಡಿಸ್ಕೊಡ್ತಾನೆ, ಏನು ಮಾಡೋಕೆ ಹೋಗ್ಬೇಡ್ರಿ. ಯಾರು ಸಮಯ ಒಂದೇ ಥರ ಇರಲ್ಲ. ಯಾವ ಕ್ಷಣದಲ್ಲಿ ಬೇಕಾದ್ರೆ ಚೇಂಜ್ ಆಗ್ಬಿಡ್ಬೋದು, ಅರ್ಥ ಆಯ್ತಾ? ಬನ್ನಿ, ಇದು ನನ್ನ ಲೈಫ್ ಜರ್ನಿ ಟೋಟಲ್ ವಿಡಿಯೋ. ಈ ವಿಡಿಯೋ ಇಲ್ಲಿಗೆ ಎಂಡ್ ಆಗುತ್ತೆ. ಲೈಫ್ ಜರ್ನಿದು ವಿಡಿಯೋ ಇಲ್ಲಿವರೆಗೂ ಬಂದು ಮುಂದೆ ಏನೇನಾಗುತ್ತೆ ಅನ್ನೋದು ಮಾಮೂಲಿ ವಿಡಿಯೋಗಳು ಹಾಕ್ತಾ ಹೋಗ್ತೀನಿ. ಈ ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆ, ನಿಮ್ಮ ಒಪಿನಿಯನ್ ಏನೇ ಇದ್ರು ಕಮೆಂಟ್ಸಲ್ಲಿ ಹಾಕಿ ಹಂಚ್ಕೊಳ್ಳಿ, ನೋಡೋಣ. ಬೇರೆ ಏನಾದರೂ ಪ್ರಶ್ನೆಗಳಿದ್ರೆ ಹಾಕಿ ಉತ್ತರ ಕೊಡ್ತೀನಿ. ಸದ್ಯಕ್ಕೆ ಇದೇ ನನ್ನ ಲೈಫ್ ಜರ್ನಿ. ನನ್ನ ಗಾಡಿಯಲ್ಲಿ ನೊಂದು ಇಷ್ಟೆಲ್ಲ ಸಾಲ ಮಾಡಿ ಟೈಮ್ ವೇಸ್ಟ್ ಮಾಡ್ಕೊಂಡು ಈಗ ತಕ್ಕ ಮಟ್ಟಿಗೆ ಒಂದು ಸ್ಟೇಜಿಗೆ ಬಂದು ನಿಂತಿದ್ದೀನಿ. ಇವಾಗ ಮುಂದೆ ಏನೇನಾಗುತ್ತೆ, ಹೆಂಗಾಗುತ್ತೆ ಅನ್ನೋದು ಗೊತ್ತಿಲ್ಲ. ಅದಾದಾಗ ನೋಡೋಣ. ಬರೀ ಈ ವಿಡಿಯೋ ಇಲ್ಲೇ ಎಂಡ್ ಮಾಡ್ತೀನಿ. ವಿಡಿಯೋ ಇಷ್ಟ ಆದವರು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಆದಷ್ಟು ಸಪೋರ್ಟ್ ಮಾಡಿ. ನಿಮ್ಮ ಒಪಿನಿಯನ್ ಏನಿದ್ರು ಕಮೆಂಟ್ ಮಾಡಿ.